ಓಂ ನಮೋ ವೆಂಕಟೇಶಾಯ. चल इन सब में मेरा वसुंधरा का लड़का नहीं है तो वो आदित्य कौन है? कौन है वो आदित्य? ನಾನು ಕೂಗದ್ ಕೇಳಿಸ್ತಾ ಇಲ್ವಾ? ಬಾಗಿಲು ತೆಗಿರೋ, ಬಾಗಿಲು ತೆಗಿರಿ, ಕೋಟೆ ಬಾಗಿಲು ತೆಗಿರೋ. ಈ ಮನೆ ಬೆಳಗ್ಗೆ ಬಂದೇ ಬಿಡ್ತು, ಬಾರಿಸ್ತಾರ ಬಂದೇ ಬಿಟ್ಟ. ಬಾಗಿಲು ತೆಗಿರೋ, ಬಾಗಿಲು ತೆಗಿರಿ. ಬಾಗಿಲು ತೆಗಿರೋ, ಎಷ್ಟು ಕೂಕೊಂಡ್ರು ಬಾಗಿಲು ತೆಗಿತಾ ಇಲ್ವಲ್ಲ. ಬಾಗಿಲು ತೆಗಿರೋ ಚಂದ್ರಾರ, ಬಾಗಿಲು ತೆಗಿರಿ. कौन है ಒಳಗಡೆ ಹೇಗೆ ಬಂದೆ? ಓ ನೀವು ನೋಡ್ಲಿಲ್ವಾ? ಒಂದು ಸೆಕೆಂಡ್, ಜಾ ಜಾ ಹಿಂಗ್ ನಡ್ಕೊಂಡು ಬಂದೆ. ಇಲ್ಲೂ ಒಳಗಡೆ ಎಂಟ್ರಿ ಇಲ್ಲ. ಜಾ ಜಾ ಬಾಯ್. ರೇ ಸ್ವಾಮಿ, ನಾವೇನು ಇಲ್ಲಿ ಉಳ್ಕೊಂಡು ಉಪಚಾರ ಮಾಡಿಸ್ಕೊಂಡು ಹೋಗಕ್ಕೆ ಬಂದಿಲ್ಲ. ನಿಮ್ಮ ಯಜಮಾನ್ರು ಮಗಳು ಈ ಬ್ಯಾಗ್ನ ಬಿಟ್ಟಿದ್ರು, ಅದನ್ನ ಕೊಟ್ಟೋಗೋಣ ಅಂತ ಬಂದೆ, ಕೊಟ್ಬಿಟ್ಟೆ ಹೋಗ್ತೀನಿ. ನಮ್ದು ಕೊಡ್ತಾರೆ, ನಿಮ್ದು ಜಾ. ರೇ ಇರ್ರಿ ಒಂದೇ ಒಂದು ನಿಮಿಷ, ಕೊಟ್ಬಿಟ್ಟು ನಮ್ದು ಕೊಡ್ತಾರೆ ಜಾ. ಅಲ್ಲ ಅಷ್ಟು ದೂರದಿಂದ ಬಂದಿದ್ದೀನಿ, ಹೋಗ್ತೀನಿ ಅಂತ ಹೇಳಿ. ನಮ್ದು ಯಜಮಾನ್ ನಮ್ಗೆ ಬೈತಾರೆ, ಜಾ ರೇ. ದೂರದಿಂದ ಬಂದಿನಿ, ಕೊಟ್ಬಿಟ್ಟು ಹೋಗ್ತೀನಿ. ಬಾಯ್, ನಮ್ದು ಯಜಮಾನ್ ನಮ್ಗೆ ಬೈತಾರೆ ಜಾ. ಇರಪ್ಪ, ಹೇಳ ಒಂದೇ ನಿಮಿಷ, ಕೊಟ್ಬಿಟ್ಟು ಹೋಗ್ತೀನಿ. ಏನೋಳ ಕಳ್ಳ ನೋಡ್ದಂಗ್ ನೋಡ್ತಿದ್ಯಲ್ಲ? ನಾನೇನು ಇಲ್ಲಿ ಕದಿಯಕ್ಕೆ ಬಂದಿಲ್ಲ, ಕಳ್ಕೊಂಡಿರೋದನ್ನ ಕೊಟ್ಟು ಹೋಗಕ್ ಬಂದಿದ್ದೀನಿ. ಒಂದ್ ನಿಮಿಷ ಕೊಟ್ಬಿಟ್ಟು ಹೋಗ್ತೀನಿ. ಒಂದ್ ನಿಮಿಷ ಅಲ್ಲ, ಒಂದ್ ಸೆಕೆಂಡ್ ಬಿಡ. ಹೇಳೋದ್ ಕೇಳಪ್ಪ, ಬಂದಿದ್ದೀನಿ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಗೇಡಿನ ಆಚೆ ಹಾಕಿ. ಆಯ್ತಪ್ಪ, ಆಯ್ತು, ನಡಿ. ಅಪ್ಪ ನಾನು ಹೇಳೋದ್ ಕೇಳು. ಮಾತಾಡ್ಬೇಡ ನೀನು, ಎಂತ ಜಾಗ ಅಂತ ಗೊತ್ತಿಲ್ಲ ನಿನ್ಗೆ. ಸರಿ. ಅಯ್ಯೋ, ಈ ಮನೆ ಬಳಿಗೆ ಹೋಗ್ತಾ ಇದ್ದೆ. ಯಾರು ತಡೀರಪ್ಪ, ಯಾರು ತಡೀರೋ, ಯಾರು ತಡೀರೋ. ಯಾರು ಇಲ್ವಾ? ಯಾರು ತಡೀರಪ್ಪ.
ಆದಿತ್ಯ 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 ಯಾಕೋ ನಿಂತ್ಬಿಟ್ಟೆ? ಈ ಬೆಳಕಿನ ಬೆಲೆ ಈ ಅಯೋಗ್ಯರಿಗೆ ಗೊತ್ತಾಗ್ಲಿಲ್ಲ. ಅಪ್ಪ ಯಾರೋ ಕೂಗ್ದಂಗೆ ಆಯ್ತಲ್ವಾ? ಕೂಗ್ತಾರೆ. ನಿನ್ನ ಹಳೆ ಜನ ಅಪ್ಪ ಕೂಗಿರ್ತಾರೆ. ನಡಿಯ. ಬೆಳಕು ಹೋಗ್ಬಿಡ್ತು, ಬೆಳಕು ಹೊರಟೋಯ್ತು. ಇದೆಲ್ಲ ಬರೀ ಕತ್ತೆ, ಉಳಿದಿರೋದು ಬರೀ ಕತ್ಲೆ ಕತ್ಲೆ. ಮೇಡಮ್ ಏನು? ಮೇಡಮ್ ಒಳಗ್ ಬಂದ್ ಮಾತಾಡಪ್ಪ. ಮೇಡಮ್ ಕೊಯ್ ಹುಡುಗಾಗೆ ಬಂದು ಈ ಬ್ಯಾಗ್ ಕೊಟ್ಬಿಟ್ಟು ಹೋಯ್ತು. ಮೈ ಗಾಡ್, ನನ್ ಬ್ಯಾಗು. ಮಮ್ಮಿ, ನನ್ ಬ್ಯಾಗ್ ಸಿಕ್ಬಿಡ್ತು. ಬ್ಯಾಗ್ ಸಿಕ್ಕರು ಆಯ್ತಾ? ಒಳಗೆ ನೋಡು, ಖಾಲಿ ಇರುತ್ತೆ. ಸುಮ್ಮನಿರಪ್ಪ. ಮಮ್ಮಿ, ಎಲ್ಲ ಹಾಗೆ ಇದೆ. ಹೌದಾ? ಏನಾದ್ರು ಕದ್ದಿರ್ಬೇಕು ನೋಡು. ಇಲ್ಲ, ಎಲ್ಲ ಒಡವೆ ಹಾಗೆ ಇದೆ. ದುಡ್ಡು ಇದೆ. ನಿಜವಾಗ್ಲೂ ಎಲ್ಲ ಇದೆ ಮಮ್ಮಿ. ಯಾರು ತಂದ್ಕೊಟ್ಟಿದ್ದಿದ್ನ? ಯಾವ್ದೋ ಸಿಟಿದು ಹುಡುಗ ಮೇಡಮ್, ನಮ್ದು ಊರಿಗೆ ಹುಡುಗ ಅಲ್ಲ ಅವನು. ಈಗೆಲ್ಲಿ ಅವರು? ಮನೆ ಒಳಗೆ ಬರ್ತಿದ್ದ, ನಮ್ದಕ್ಕೆ ಬೈದು ಓಡಿಸ್ಬಿಡ್ತು ಅವನ್ನ. ಎಲ್ಲ ತಂದ್ಕೊಟ್ಟಿದ್ದಾರೆ ಅಂತವ್ರ ನೀನು. ಛೆ! ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ಎಂತ ಜೆನ್ಯೂನ್ ಪರ್ಸನ್ ಯಾರಿರ್ಬೋದು? क्या? प्रेतात्मा मेरे वसुंधरा के अंदर? तू तो पूरा बुढ़ा हो गया रे। ऐसी नहीं जी, पंडित जी ने। कौन है वो पंडित? उठा कर लेके आओ उसे, हड्डियां तोड़ दूंगा उसका। ऐसा मत बोलिए जी, जरा मेरी बात भी तो सुन लीजिएगा। ओह, बोलो बोलो बुड्ढी जी, बोलो। जवान लड़की है जी, शादी के समय पे ऐसा कभी कभी। तुम्हारी पोती कभी कभी रिसर्च बोल के बाहर जाती रहती है ना? हो सकता है ना, किसी तृप्त आत्मा ने। ಏ ಮಂಜು, ನಮ್ಮ ವಸುಂಧರಮ್ಮ ರಿಸರ್ಚು ಅದು ಇದು ಅಂತ ಹಳೆ ಕೋಟೆ ಬಾವಿ ಪಾಳು ಬಿದ್ದ ಮನೆ ಅಂತೆಲ್ಲ ಸುತ್ತಾಡ್ತಾರಲ್ಲ, ಅಲ್ಲಿ ಹೋದಾಗ ಏನೋ ನೋಡಿ ಹೆದರ್ಕೊಂಡಾರೆ, ಅದಕ್ಕೆ ಹಿಂಗಾಗದೆ ಅಂತವನೇ ಆ ವಿಶ್ವಜಿತ. ಹಾಗಾದರೆ ಈಗ ದೆವ್ವ ಬಿಡ್ಸೋಕೆ ಒಪ್ಕೊಂಡ ಇಲ್ವಾ? ನಿಮ್ಮ ಸಮಾಧಾನಕ್ಕಾಗಲಿ ಅದೇನು ಮಾಡಿಸ್ತಿರೋ ಮಾಡಿಸಿ ಅಂತಿದ್ದ. ಆದರೆ ಇದೆಲ್ಲ ಅವನಿಗೂ ನಿಜ ಅನಿಸಿರೋ ಥರನೇ ಇತ್ತು. ಹೌದಾ? ಹಾಗಾದರೆ ವಸುಂಧರಮ್ಮನ ದೆವ್ವ ಬಿಡ್ಸೋಕೆ ಕರ್ಕೊಂಡು ಹೋಗ್ತಾರಾ? ಪಾಪ, ಅಲ್ಲಿ ಇನ್ನೇನು ಹಿಂಸೆ ಕೊಡ್ತಾರೋ ಏನೋ, ನೆನೆಸ್ಕೊಂಡ್ರೇ ಭಯ ಆಗುತ್ತೆ. मुझे पता है। वसुंधरा, ऐसा क्यों देख रही हो? अरे, आर यू क्राइंग?
रो मत वसुंधरा, रो मत। अगर तुम्हारी आंखों में आंसू आ गया तो मैं मर जाऊंगा। रो। मैं पास आया तो तुम दूर जाती हो। अरे अरे, तू फिर से रो मत। ओके ओके, I'll go. Okay. But I know वसुंधरा, it is not your fault. वो किसी आदित्य नाम का डेविल है ना, उसका नाटक है ये। ಹ್ಞೂ ಕಣವ, ಇದು ಯಾವುದ್ರಾಗೂ ನಿನ್ನ ತಪ್ಪಿಲ್ಲ. ಇದೆಲ್ಲ ಆ ಆದಿತ್ಯ ಅನ್ನೋ ದೆವ್ವದ ಕಾಟ. अगर उस आदित्य का आत्मा को भगाया तो तुम ठीक हो जाएगी। ओके? You will be normal. Don't worry. Take care. Bye. मैं नॉर्मल ही तो हूँ ना। मेरे अंदर आत्मा कैसे हो सकती है, वो भी किसी आदित्य नाम का आत्मा। आखिर ये आदित्य कौन है? कौन है ये आदित्य? कौन है ये आदित्य? ಮಾತು ಕೇಳು, ಮೊದಲು ಹೊರಡೋ ಇಲ್ಲಿಂದ. ಸುಮ್ಮನಿರಪ್ಪ, ಎಷ್ಟು ಚೆನ್ನಾಗಿದೆ ಜಾಗ. ಜಾಗ ಕಟ್ಕೊಂಡೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋತಿಯೇನೋ? ಇಲ್ಲಿದ್ದರೆ ನಿನಗೆ ಅಪಾಯ ಕಣೋ, ಜನ ಸರಿ ಇಲ್ಲ. ಹೊರಡಪ್ಪ ನೀನು. ಇಲ್ಲಿ ಯಾರೂ ಸರಿಗಿಲ್ಲ ಅಂತ ನನಗಾಗಲೇ ಗೊತ್ತಾಯಿತು. ಆದರೂ ಅಪ್ಪ ಇರೋ ಜಾಗ ಅಂದರೆ ನನಗೆ ಇಷ್ಟ ಅಲ್ವಾ? ಅದು ಅಲ್ಲದೆ ಬೆಂಗಳೂರು ಥರ ಟ್ರಾಫಿಕ್ಕು, ಪೊಲ್ಯೂಷನ್ನು ಎಂಥದೂ ಇಲ್ಲ. ಎಷ್ಟು ಹಸಿರಾಗಿದೆ, ಬ್ಯೂಟಿಫುಲ್ ಆಗಿದೆ ನೋಡು. ನೀನೇ ಪುಣ್ಯವಂತಪ್ಪ. ಅಪ್ಪ, ಒಂದು ಕೆಲಸ ಮಾಡ್ತೀನಿ. ನಿರ್ಮಲನ್ನು ಅಮ್ಮನ್ನು ಕರ್ಕೊಂಡು ಮನೆ ಖಾಲಿ ಮಾಡಿಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಇಲ್ಲೇ ಯಾವುದಾದ್ರೂ ಬೆಟ್ಟದ ಕೆಳಗಡೆ ಒಂದು ಪುಟಾಣಿ ಮನೆ ಮಾಡ್ಕೊಂಡು ಯಾರಾದರೂ ಕಾವೇರಿ ಅನ್ನೋ ಹುಡುಗಿ ಸಿಕ್ಕರೆ ಮದುವೆ ಮಾಡ್ಕೊಂಡು ಹಾಯಾಗಿದ್ಬಿಡ್ತೀನಿ. ಕಾವೇರಿ? ಆ ಹೆಸರು ಎತ್ಬೇಡವೋ. ಯಜಮಾನ್ರ ಮನೆಯವ್ರು ಯಾರಾದರೂ ಕೇಳಿಸ್ಕೊಂಡ್ರೆ ನಿನ್ನ ಬಲಿ ಹಾಕ್ಬಿಡ್ತಾರೆ. ಇದೇನಪ್ಪ, ಕಾವೇರಿ ಅಂದರೆ ಇಡೀ ಕೊಡಗಿನವ್ರಿಗೆ ದೇವ್ರಲ್ವಾ? ಆ ಹೆಸರು ಕೇಳ್ರಿ ಇವ್ರಿಗೆ ಯಾಕೆ ಸಿಟ್ಟು ಬರುತ್ತೆ? ಹಂಗೇನೋ ಗೊತ್ತು. ಕೇಳಿ ತಿಳ್ಕೊಬೇಕಪ್ಪ. ನಾನು ಕೇಳ್ಕೊಂಬರಲ್ಲ? ನಿನ್ನ ಕೈ ಮುಗಿತೀವಿ. ಮತ್ತೆ ನೀನು ಈ ಊರ ಕಡೆ ತಲೆ ಹಾಕ್ಬೇಡಪ್ಪ. ತಲೆ ಹಾಕಿದ್ರು ಕಾವೇರಿ ಹೆಸರು ಮಾತ್ರ ತೆಗಿಬೇಡ. ನಡಿ ನೀನು. ಆಯ್ತು. ನಿಮ್ಮಿ ಮದುವೆ ಮಾತುಕತೆಗೆ ಆದಷ್ಟು ಬೇಗ ಫೋನ್ ಮಾಡ್ತೀನಿ. ರಜಾ ಹಾಕಿ ಬಂದ್ಬಿಡಾಯ್ತಾ? ಬರ್ತೀನಿ. ಹತ್ತು ಗಾಡಿ. ಇದೇನಪ್ಪ ವಿಚಿತ್ರ. ಇಲ್ಲಿ ಇಡೀ ಕೊಡಗಿನವರೇ ಕಾವೇರಮ್ಮನ್ನ ದೇವರು ಅಂತ ಪೂಜೆ ಮಾಡುವಾಗ ಆ ಹೆಸರು ಕೇಳಿದ್ರೆ ಈ ಮನೆಯವ್ರಿಗೆ ಬೆಂಕಿ ಹತ್ಕೊಳತ್ತಂತೆ. ಈ ಕಾವೇರಿ ಅನ್ನೋ ಹೆಸರಿಗೂ ಈ ಮನೆಯವ್ರಿಗೂ ಏನು ಸಂಬಂಧ? क्या नाम है तुम्हारा? बोल। क्यों मार रहे हो मुझे? मैं वसुंधरा हूँ। नाटक मत कर, मैं अच्छी बातों से पूछ रहा हूँ। ये लड़की का नाम नहीं, तुम्हारा नाम बोल। क्यों आए हो इसके अंदर? ಹಾಳಾಗಿ ಪಿಸಾಚಿ, ಹೇಳ್ಬಿಡು. ಸುಮ್ಕೆ ವಸುಂಧರಮ್ಮಂಗೆ ಒದೆ ಕೊಡಿಸ್ಬೇಡ. ಹೇಳ್ಬಿಡು, ನೀನು ಯಾವ ದೆವ್ವ, ಯಾಕೆ ಸೇರ್ಕೊಂಡಿದ್ಯಾ ಅಂತ ಎಲ್ಲ ಹೇಳ್ಬಿಡು. बोल, इसे क्यों परेशान कर रहे हो? बिट बिड़ी नन्ना।
अब आए हो रास्ते पे? बोल, क्यों आए हो? ಪ್ಲೀಸ್ ಹೊಡಿಬೇಡಿ. ನನಗೇನೋ ಮಾನಸಿಕ ಸಮಸ್ಯೆ ಇದೆ ಅಂತ ಅನಿಸ್ತದೆ. ಅದನ್ನು ನಾನೇ ಸರಿ ಮಾಡ್ಕೊತೀನಿ. ಪ್ಲೀಸ್ ಹೊಡಿಬೇಡಿ, ಹಿಂಸೆ ಕೊಡಬೇಡಿ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. जाओ, इसे छोड़ के चले जाओ. अच्छा, अब ठीक हुआ. देखो जी, अगली बार ये प्रेतात्मा आ गया तो इसे डाल दीजिए. ಆದಿತ್ಯ, ಆದಿತ್ಯ, ರೇ ಸ್ವಾಮಿ, ಮೊದಲೇ ನಿದ್ದೆಗೆಟ್ಟು ಹಾಫ್ ಮೆಂಟ್ಲಾಗಿದ್ದೀನಿ. ಸರಿ ಬಿಡಿ. ಆಂಜನೇಯ, ನಿಯತ್ತಾಗಿ ಕಂಡೋರ್ ವಸ್ತುನ ವಾಪಸ್ ಮಾಡಿದ್ದೀನಿ. ಅಷ್ಟೇ ನಿಯತ್ತಾಗಿ ದುಡ್ಡು ಸಾಲನೂ ತೀರಿಸ್ತೀನಿ. ನನ್ನ ತಂಗಿ ಮದುವೆಗೊಂದು ದಾರಿ ಮಾಡಿಕೊಡು. ಥ್ಯಾಂಕ್ ಯು ಬಾಸ್. ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಇರಿ ಸರ್. ಕರಿಕೆ ಇರ್ರಿ ರೇ. ಏಯ್, ಗಾಡಿ ತೆಗೆಯಲೇ, ಅಡ ನಿಲ್ಲಿಸ್ಕಡಿಯ ರೋಡ ನಿಮ್ಮ ಅಪ್ಪಂದ. ಅಪ್ಪನ ಸುದ್ದಿಗೆಲ್ಲ ಬಂದ್ರೆ ಸರಿಗಿರಲ್ಲ ಸರ್. ಪ್ರಾಬ್ಲಮ್ ನಂದಲ್ಲ, ನನ್ನ ಕಾರಿಂದ. ಇಷ್ಟೊಂದು ಜಾಗ ಇದೆಯಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಸರ್. ಹೆಸ್ರಿಲ್ವೇನ್ರಿ, ಹೆಂಗ್ರಿ ಹೋಗೋದು? ಸಾರ್ ಸುಮ್ಮನೆ ಇರಿ ಸರ್, ಕಾಮಿಡಿ ಮಾಡಬೇಡಿ. ಏನು ಟೈರ್ಗೆ ನೀಟಾಗಿ ನೈಲ್ ಪಾಲಿಶ್ ಹಚ್ಚಿ ರೆಡಿ ಮಾಡಿರ್ತೀರಾ? ಹೋಗಿ ಸರ್, ಹೋಗಿ ಸರ್. ಎಲ್ಬೋಳ್ಗಳು ಗಾಡಿ ಎತ್ಕೊಂಬಂದ್ಬಿಡ್ತವೆ. ಸರಿ ಸರ್, ಆಯ್ತು ಆಯ್ತು ಸರ್. ನಾವು ಎಲ್ಬೋರ್ಡು ನೀವೆಲ್ಲ ಗೊತ್ತಿರೋರು, ಆಯ್ತಾ? ಬಾಯ್. ಇದೆಲ್ಲ ಬೇಕಿತ್ತ ನನಗೆ? ರೀ ಸ್ವಾಮಿ, ನಿಮಗೆ ಕೈ ಮುಗ್ದಿದ್ದಕ್ಕೆ ಸರಿಯಾಗಿ ಮಾಂಜಾ ಕೊಟ್ರಿ. ನನಗೆಲ್ಲ ಮಾಡಬಾರದ್ರಿ. ಬಡಪ ಇರಿ, ಸ್ವಲ್ಪ ದಯೆ ತೋರಿಸಿ ಪ್ಲೀಸ್ ಪ್ಲೀಸ್. ಯಾಕೆ ಬಾಸ್ ಇಷ್ಟೊಂದು ಅಯ್ಯೋ ಅನ್ಸ್ತೀರಾ? ಸ್ಟಾರ್ಟ್ ಮಾಡಿಸಿದ್ರೆ ಸರಿ ಇವಾಗ ಅಷ್ಟೇ. ಏನ್ ಬಾಸ್, ಆವಾಜ್ ಹಾಕಿದ ತಕ್ಷಣ ಇಷ್ಟು ಬೇಗ ರಿಯಾಕ್ಟ್ ಮಾಡ್ತೀರಾ? ಥ್ಯಾಂಕ್ ಯು ಬಾಸ್.
ಏನಾಯ್ತು ಸರ್? ಸರ್ ಕಾಡಾನೆ ಬಿದಿರ್ತಿತ್ತ ಇತ್ತು, ಇವನು ಸ್ಪೀಡಾಗಿ ಬಂದ, ಅದು ಗಾಬರಿಯಿಂದ ಗುದ್ದಿ ಬಿಸಾಕ್ಬಿಡ್ತು ಸರ್. ಅಯ್ಯೋ ಭಗವಂತ, ಒಂದು 5 ನಿಮಿಷ ಮೊದಲೇ ನಾನು ಇಲ್ಲಿಗೆ ಬಂದಿದ್ದಿದ್ರೆ ನನಗೆ ಗತಿ ಆಗ್ತಿತ್ತ? ಅದಕ್ಕೆ ಕಾರ್ ಸ್ಟಾರ್ಟ್ ಆಗ್ಲಿಲ್ವಾ?